ಮಾರನಾಥ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಈ ಮುಂಜಾನೆ ದೇವರು ನಮಗಾಗಿ ಒಂದು ವಾಕ್ಯವನ್ನು ತಲುಪಿಸಿದ್ದಾರೆ. ಪ್ರಿಯರೇ, ಬನ್ನಿ ನಾವೆಲ್ಲರೊಟ್ಟಾಗಿ ಅದು ಧ್ಯಾನಿಸೋಣ, ಸ್ಮರಣೆ ಮಾಡಿಕೊಳ್ಳೋಣ. ಕೀರ್ತನೆಗಳು 140ನೇ ಅಧ್ಯಾಯ 7ನೇ ವಚನ. ದ ಬುಕ್ ಆಫ್ ಸ್ಯಾಮ್ಸ್ 140 ವರ್ಸಸ್ 7. ನನ್ನ ರಕ್ಷಣೆಯು ಬಲವಾಗಿರುವ ಕರ್ತನಾದ ಓ ದೇವರೇ, ನನ್ನ ತಲೆಯನ್ನು ಯುದ್ಧದ ದಿವಸದಲ್ಲಿ ಮುಚ್ಚಿದಿ. Amen. O God, the Lord, the strength of my salvation, thou had covered my head in the day of battle. Amen. ಭಕ್ತನು ಹೇಳುತ್ತಾ ಇದ್ದಾನೆ, ದೇವರೇ, ನನ್ನ ರಕ್ಷಣೆಯು ಬಲವಾಗಿರುವ ಕರ್ತನ. ಆಮೆನ್. ನನಗೆ ಬಲವಾಗಿರುವ, ನನ್ನ ರಕ್ಷಣೆಯ ಸಮಯದಲ್ಲಿ ನನಗೆ ಬಲವಾಗಿರುವ ದೇವರು ಯಾರು ಅಂದ್ರೆ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆ ದೇವರೇನು ಮಾಡಿದ್ದಾರೆ ಅಂದ್ರೆ ಆ ಭಕ್ತನಿಗೆ, ನನ್ನ ತಲೆಯನ್ನು ಯುದ್ಧದ ದಿವಸದಲ್ಲಿ ಮುಚ್ಚಿದಿ. ಯುದ್ಧದ ದಿನದಲ್ಲಿ ಪ್ರತಿದಿನ ನಮ್ಮ ಜೀವನದಲ್ಲಿ ಒಂದು ಯುದ್ಧ, ಒಂದು ಹೋರಾಟ ನಾವು ಎದುರಿಸುತ್ತಾ ಇದ್ದೀವಿ. ಸೊ ಯುದ್ಧದ ದಿನದಲ್ಲಿ ಭಕ್ತನು ಹೇಳುತ್ತಾ ಇದ್ದಾನೆ, ನನ್ನ ಯುದ್ಧದ ದಿನದಲ್ಲಿ ನನ್ನ ತಲೆಯನ್ನು ನೀನು ಕಾಪಾಡಿದಿ. ಆಮೆನ್. ತಲೆ ಅಂದರೆ ಗೌರವ. ಲೋಕದ ಜನರು ಹೇಳುತ್ತಾರಲ್ವಾ, ನನ್ನ ತಲೆ ಬಗ್ಗಿ ಹೋಗ್ಬಿಟ್ಟಿದೆ. ಅಂದರೆ ತಲೆ ಬಗ್ಗಿದರೆ ನಮ್ಮ ಗೌರವ, ನಮ್ಮ ಪ್ರತಿಯೊಂದು ಆತ್ಮಸಮ್ಮಾನ ಎಲ್ಲ ಕೂಡ ಬಗ್ಗಿ ಹೋಗಿಬಿಡ್ತದೆ. ಸೊ ದೇವರು ಹೇಳುತ್ತಾ ಇದ್ದಾರೆ, ಭಕ್ತನು ಹೇಳುತ್ತಾ ಇದ್ದಾನೆ, ನನ್ನ ಯುದ್ಧದ ಸಮಯದಲ್ಲಿ ನಾನು ಈ ಲೋಕದ ಸಮಸ್ಯೆಗಳು ಎಂಬ ಯುದ್ಧ, ಆರ್ಥಿಕ ಇಕ್ಕಟ್ಟೆಂಬವು ಯುದ್ಧ, ವ್ಯಾಧಿಗಳೆಂಬ ಯುದ್ಧ, ಅವಮಾನಗಳೆಂಬ ಯುದ್ಧ, ಹಿಂಸೆಗಳು ಎಂಬ ಯುದ್ಧ, ಅನೇಕ ವಿಧವಾದ ಯುದ್ಧಗಳ ಮಧ್ಯದಲ್ಲಿ ದೇವರೇ, ನೀನು ನನ್ನ ತಲೆಯನ್ನು ಮುಚ್ಚಿದೆ, ನನ್ನ ತಲೆಯನ್ನು ಕಾಪಾಡಿದೆ, ನನ್ನ ತಲೆಯನ್ನು ಎತ್ತೋ ಹಾಗೆ ನೀನು ಮಾಡಿದೆ ಎಂಬುದಾಗಿ. ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ಯುದ್ಧದ ಸಮಯದಲ್ಲಿ ನಾವು ಸೋತು ಹೋಗುವುದು ದೇವರಿಗೆ ಇಷ್ಟವಲ್ಲ. ದೇವರು ಏನೇ ಆಶೆ ಪಡ್ತಾರಂದ್ರೆ, ನನ್ನ ಮಗನು, ನನ್ನ ಮಗಳು, ನನ್ನ ಕುಟುಂಬ ತಲೆ ಎತ್ತಲ್ಪಡಬೇಕು. ಸೊ ನಾವು ದೇವರನ್ನು ಏನಂತ ಒಪ್ಪಿಕೋಬೇಕು, ನನ್ನ ರಕ್ಷಣೆಯು ಬಲವಾಗಿರುವ ಕರ್ತನು. ನಮಗೆ ಬಲ, ನಮ್ಮ ರಕ್ಷಣೆ, ನಮ್ಮ ಆಶ್ರಯ, ನಮ್ಮ ದುರ್ಗ, ನಮ್ಮ ಬಂಡೆ, ನಮ್ಮ ಆಧಾರ ಸಕಲವು ದೇವರಾಗಿರಬೇಕು. ವೆನ್ ಯು ಫುಲ್ಲಿ ಟ್ರಸ್ಟ್ ಅಪಾನ್ ಯುವರ್ ಗಾಡ್ ಇನ್ ದ ಡೇ ಆಫ್ ಬ್ಯಾಟಲ್, ಗಾಡ್ ವಿಲ್ ಕವರ್ ಯುವರ್ ಹೆಡ್. ಆಮೆನ್. ಪ್ರಿಯರಾದ ದೇವರ ಮಕ್ಕಳೇ, ನೀವಾಗಲಿ ನಾವಾಗಲಿ ಪ್ರತಿದಿನ ಒಂದು ಯುದ್ಧದ ಮೈದಾನದಲ್ಲಿದ್ದೀವಿ. ಈ ಲೋಕದ ಯುದ್ಧದ ಮೈದಾನದಲ್ಲಿ ನಮ್ಮನ್ನು ಕಾಪಾಡಬೇಕು, ನಮ್ಮನ್ನು ಆಧರಿಸಿ ನಮ್ಮ ತಲೆ ಎತ್ತಲ್ಪಡಬೇಕಂದ್ರೆ ದೇವರೊಬ್ಬರೇ ಶರಣಾಗ್ರಸ್ತನಾಗಿದ್ದಾನೆ. ಆ ದೇವರ ಬಳಿಗೆ ಬನ್ನಿ. ದೇವರು ನಿಮ್ಮ ತಲೆ ಎತ್ತೋ ಹಾಗೆ, ನಿಮ್ಮ ತಲೆ ಕಾಪಾಡೋ ಹಾಗೆ ನಿಮ್ಮನ್ನು ಆಧರಿಸಿ ರಕ್ಷಿಸುತ್ತಾರೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ವಾಕ್ಯದ ಪ್ರಕಾರವಾಗಿ ಪ್ರತಿಯೊಬ್ಬ ಮಕ್ಕಳ ತಲೆ ಸ್ವಾಮಿ ನೀನು ಮುಚ್ಚಿ ಅವ್ರನ್ನ ಕಾಪಾಡಿ ತಲೆ ಎತ್ತುಕೊಂಡು ನಡೆಯುವಂತ ಸಹಾಯ ನೀಡಯ್ಯ. ಈ ಯುದ್ಧದ ಸಮಯದಲ್ಲಿ ಸ್ವಾಮಿ, ಯಾರ್ಯಾರು ಯುದ್ಧದಲ್ಲಿದ್ದಾರೋ ಅವರನ್ನು ನೀನು ಆಧರಿಸಿ ರಕ್ಷಿಸಿ ಕನಿಕರಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ನನ್ನ ಪ್ರಿಯ ದೇವರ ಮಕ್ಕಳೇ, ನಾಳೆ ಮರಳಿ ನಾವು ಇದೇ ಸಮಯ ಒಟ್ಟಾಗಿ ಭೇಟಿಯಾಗುವುದನ್ನು ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡವಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.